ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ರಜತ್ ಎಸ್ ಅಂತ. ನಾನು ವರ್ಕ್ ಮಾಡ್ತಾ ಇರೋದು ಚಂದ್ರಗಿರಿ ಹಾಸ್ಪಿಟಲ್ ಶಿವಮೊಗ್ಗದಲ್ಲಿ. ಈ ದಿನ ನಾವು ಮಂಡಿ ನೋವಿನ ಬಗ್ಗೆ ಸಾಮಾನ್ಯ ಜನರಲ್ಲಿ ಇರ್ತಕ್ಕಂತಹ ತಪ್ಪು ತಿಳುವಳಿಕೆಗಳ ಬಗ್ಗೆ ತಿಳ್ಕೊಳ್ಳೋಣ. ಮಂಡಿ ನೋವು ಅಂದ ತಕ್ಷಣ ಜನಕ್ಕೆ ಇರುವಂತ ಮೊದಲನೇ ತಪ್ಪು ತಿಳುವಳಿಕೆ ಅಂದ್ರೆ ಮಂಡಿ ನೋವು ವಯಸ್ಸಾದ್ಮೇಲೆ ಎಲ್ಲರಿಗೂ ಬಂದೇ ಬರುತ್ತೆ, ಅದನ್ನ ಏನು ಮಾಡಕ್ಕಾಗಲ್ಲ, ಅದಕ್ಕೇನು ಟ್ರೀಟ್ಮೆಂಟೇ ಇಲ್ಲ, ಆತರ ತುಂಬಾ ಜನರಿಗೆ ತಪ್ಪು ತಿಳುವಳಿಕೆ ಇದೆ. ಅದು ಖಂಡಿತ ತಪ್ಪು. ಯಾಕಂದ್ರೆ ಮಂಡಿ ನೋವನ್ನ ನಾವು ಆರಂಭಿಕ ಹಂತದಲ್ಲೇ ಗುರುತಿಸಿದ್ರೆ ಅದಕ್ಕೆ ತಕ್ಕಂತಹ ಜೀವನ ಕ್ರಮದಲ್ಲಿ ಬದಲಾವಣೆ ಮಾಡೋದ್ರಿಂದ ಇರಬಹುದು, ಅಥವಾ ತಕ್ಕಂತ ವ್ಯಾಯಾಮ ಮಾಡೋದ್ರಿಂದ ಇರಬಹುದು, ಅಥವಾ ಊಟ ತಿಂಡಿಯಲ್ಲಿ ತಕ್ಕಂತ ಪಥ್ಯ ಅನುಸರಿಸೋದ್ರಿಂದ ಇರಬಹುದು, ಅದನ್ನ ಕಂಟ್ರೋಲಿಗೆ ತರಬಹುದು. ಹಾಗೆ ಇನ್ನೊಂದು ತಪ್ಪು ತಿಳುವಳಿಕೆ ಸಾಮಾನ್ಯ ಜನರಲ್ಲಿ ಏನಿರ್ತದೆ ಅಂದ್ರೆ ಮಂಡಿ ನೋವು ಬಂದ್ರೆ ನಾವು ಜಾಸ್ತಿ ಓಡಾಡಬಾರ್ದು, ಯಾವ್ದೇ ರೀತಿ ವ್ಯಾಯಾಮ ಮಾಡಬಾರ್ದು, ಒಂದ್ ಮೂಲೆಯಲ್ಲಿ ಕುತ್ಕೊಬಿಡ್ಬೇಕು, ಜಾಸ್ತಿ ವ್ಯಾಯಾಮ ಮಾಡಿದಷ್ಟು ಮಂಡಿ ನೋವು ಜಾಸ್ತಿ ಆಗುತ್ತೆ ಅಂತ. ಇದು ಸಹ ಖಂಡಿತ ತಪ್ಪು. ನಾವು ಆಕ್ಚುಲಿ ವ್ಯಾಯಾಮ ಜಾಸ್ತಿ ಮಾಡ್ಬೇಕಾಗತ್ತೆ ಮಂಡಿ ನೋವು ಬಂದ್ಮೇಲೆ, ಆದ್ರೆ ಅದಕ್ಕೆ ತಕ್ಕಂತಹ ವ್ಯಾಯಾಮ ಮಾಡ್ಬೇಕಾಗತ್ತೆ. ಕೆಲವೊಂದು ಭಂಗಿಗಳನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ, ಕೆಲವೊಂದು ವ್ಯಾಯಾಮಗಳನ್ನ ಜಾಸ್ತಿ ಮಾಡ್ಬೇಕಾಗತ್ತೆ. ಮೇನ್ ಆಗಿ ನಾವು ಈ ತೊಡೆ ಭಾಗದ ಮಾಂಸಖಂಡಗಳು ಅಂದ್ರೆ ಕ್ವಾಡ್ರಿಸೆಪ್ಸ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸಸ್ ಅಂತ ಹೇಳ್ತೀವಿ. ಆ ರೀತಿ ವ್ಯಾಯಾಮಗಳನ್ನ ಜಾಸ್ತಿ ಮಾಡೋದ್ರಿಂದ ತೊಡೆ ಮಾಂಸಖಂಡಗಳಿಗೆ ಶಕ್ತಿ ಜಾಸ್ತಿ ಬರುತ್ತದೆ. ಆದ್ರಿಂದ ಮಂಡಿಗೆ ರಕ್ತ ಸಂಚಾರ ಜಾಸ್ತಿ ಆಗ್ತದೆ, ಆದ್ರಿಂದ ಮಂಡಿಯ ರೀಜನರೇಟಿವ್ ಕೆಪಾಸಿಟಿ ಜಾಸ್ತಿ ಆಗ್ತದೆ. ಆಮೇಲೆ ಈ ಮಾಂಸಖಂಡಗಳು ನಮ್ಮ ಮಂಡಿಗೆ ಶಾಕ್ ಅಬ್ಸಾರ್ಬರ್ ಆಗಿ ಹೆಲ್ಪ್ ಮಾಡ್ತವೆ, ಅಂದ್ರೆ ಆ ಮಂಡಿಗೆ ಇರೋ ಲೋಡ್ ಅನ್ನ ಕಡಿಮೆ ಮಾಡ್ತವೆ. ಆದ್ರಿಂದ ನಾವು ಖಂಡಿತ ವ್ಯಾಯಾಮ ಮಾಡೋದಾಗ್ಲಿ ವಾಕ್ ಮಾಡೋದಾಗ್ಲಿ ಖಂಡಿತ ಕಡಿಮೆ ಮಾಡಬಾರ್ದು. ಹಾಗೇನೆ ಇನ್ನೊಂದು ತಪ್ಪು ತಿಳುವಳಿಕೆ ಏನಪ್ಪಾ ಅಂದ್ರೆ ಮಂಡಿ ನೋವು ಬಂದ್ರೆ ಪೇನ್ ಕಿಲ್ಲರ್ ಮಾತ್ರೆಗಳೇ ಅದಕ್ಕೆ ಮದ್ದು ಅನ್ನೋ ತರ. ಪೇನ್ ಕಿಲ್ಲರ್ ಮಾತ್ರೆಗಳು ಹಾಸ್ಪಿಟಲ್ ಹೋಗಿ ತಗೊಳ್ಳೋದು, ಇಂಜೆಕ್ಷನ್ ತಗೊಳ್ಳೋದು ಅದೇ ಶಾಶ್ವತ ಪರಿಹಾರ ಅನ್ನೋ ತರ ಅನ್ಕೋಬಿಡ್ತಾರೆ. ಆದ್ರೆ ಪೇನ್ ಕಿಲ್ಲರ್ ಮಾತ್ರೆಗಳು ಯಾವತ್ತಿಗೂ ಸಹ ಮಂಡಿ ನೋವಿಗೆ ಶಾಶ್ವತ ಪರಿಹಾರ ಅಲ್ವೇ ಅಲ್ಲ. ಆರಂಭಿಕ ಹಂತದಲ್ಲಿ ಪೇನ್ ಕಿಲ್ಲರ್ ಮಾತ್ರೆ ತಗೊಳ್ಳೋದ್ರ ಜೊತೆಗೆ ಅಥವಾ ಅದರ ಬದಲು ನಾವು PRP ಇಂಜೆಕ್ಷನ್ ಅಂತ ಬರ್ತದೆ, ಅಥವಾ ಹೈಲೋರಿಕ್ ಆಸಿಡ್ ಇಂಜೆಕ್ಷನ್ ಅಂತ ಬರ್ತದೆ, ಅದನ್ನೆಲ್ಲ ಕೊಡಿಸ್ಕೋಬಹುದು. ಅದರಿಂದ ಇವು ಆಧುನಿಕ ತಂತ್ರಜ್ಞಾನದಿಂದ ಬಂದಿರುವಂತಹ ಹೊಸ ಚಿಕಿತ್ಸಾ ಕ್ರಮಗಳು. ಇದರಿಂದ ಕೂಡ ಮಂಡಿ ನೋವಿನ ಅಂದ್ರೆ ಮಂಡಿ ಸವೆತದ ವೇಗವನ್ನ ಕಡಿಮೆ ಮಾಡಬಹುದು. ಅಥವಾ ಮತ್ತೆ ನಾನು ಮುಂಚೆನೆ ಹೇಳಿದಾಗೆ ವ್ಯಾಯಾಮಗಳು, ಜೀವನ ಕ್ರಮದಲ್ಲಿ ಬದಲಾವಣೆ ಇದೆಲ್ಲದು ಮಾಡ್ತಾನೆ ಇರ್ಬೇಕಾಗುತ್ತೆ. ನಿಮಗೆ ಮಂಡಿಗೆ ಸಂಬಂಧಪಟ್ಟಂತಹ ಯಾವುದೇ ತೊಂದರೆಗಳು ಇದ್ರೂ ಕೂಡ ನಮ್ಮ ಚಂದ್ರಗಿರಿ ಹಾಸ್ಪಿಟಲ್ಗೆ ಬಂದು ಉತ್ತಮ ಸಲಹೆ ಪಡೆದು ನಿಮ್ಮ ರೋಗವನ್ನು ಗುಣಮುಕ್ತ ಮಾಡಿಸಿಕೊಳ್ಳಬಹುದು.